ಗುರು ಶಿಷ್ಯನ ಇರುವಿನ ಸ್ಥಳವೆಂತುಂಟೆಂದರೆ ಮಣಿ ದಾರವನುಂಗಿ ಸರವಾಗಿ ನಿಂದು ಕಾಣಿಸಿಕೊಂಡಂತಿರಬೇಕು. ರತ್ನ ಪುಂಜ ಕುಂದಣದ ಮೇಲೆ ನಿಂತು ಚಂದವ ಕಾಣಿಸಿಕೊಂಡಂತಿರಬೇಕು. ಶಂಖದ ಮೇಲೆ ಸಂಭ್ರಮದ ಜಾತಿ ಉತ್ತರ ನಿಂದು ತೋರಿದಂತಿರಬೇಕು. ಇಂದಿ ವೇದ ಘಟ ಗುರು ಆತ್ಮ ಶಿಷ್ಯನಾಗಿ ತೋರುವ ಬೆಳಗು ತಾನೇ ಸದಾಶಿವಮೂರ್ತಿ ಲಿಂಗವು. ಪ್ರಥಮತಃ ಬಸವಾದಿ ಮಮತರನ್ನ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಶಿವಯೋಗಿಗಳವರನ್ನ ಎನ್ನ ಹೃನ್ಮನದಲ್ಲಿ ಪ್ರತಿಷ್ಠಾಪಿಸಿ ಪೂಜ್ಯ ಗುರುದೇವರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರೆಗಳಿಗೆ ಕೊಡಮಟ್ಟು ಪೂಜ್ಯರನ್ನ ಭಕ್ತಿಯಿಂದ ಗೋಷ್ಠಿಯ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಂದಿನ ತಿಂಗಳ ಬೆಳಕಿನ ನುಡಿಯನ್ನು ಆಡಲಿರುವ ಶ್ರೀಮಠದ ಕಿರಿಯ ಶ್ರೀಗಳೂ ಆದ ಪರಮಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರ ಅಡಿದಾವರೆಗಳಿಗೆ ಕೊಡಮಟ್ಟು ಭಕ್ತಿಪೂರ್ವಕವಾಗಿ ಗೋಷ್ಠಿಯ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಂದಿನ ಹುಣ್ಣಿಮೆಯ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿರುವ ಶರಣ ಪ್ರೊಫೆಸರ್ ಮಲಯಪುರಂ ಜಿ ವೆಂಕಟೇಶ್ವರ ಸರ್ ಅವರಿಗೂ, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಹರಗೂರು ಚರಮೂರ್ತಿಗಳಿಗೂ ಕೂಡ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಕದಳಿ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಹಾಗೂ ತುಮಕೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಶರಣ ಶರಣೀಯರಿಗೂ ಮತ್ತು ಮಕ್ಕಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಶರಣ ಶರಣಾರ್ಥಿ.